ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ, ಶ್ರೀಮಾತ್ರೇ ನಮಃ, ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಅಂದರೆ ಈ ಜೂನ್ ಮಾಸದಲ್ಲಿ 7ನೇ ತಾರೀಕಿಂದ ಜುಲೈ 28ರವರೆಗೆ ಒಂದು 51 ದಿನಗಳ ಕಾಲ ಕುಜ ಕೇತು ಅಂದರೆ ಮಂಗಳ ಕೇತು ಸಂಚಾರ ಅನ್ನೋದು ಈಗ ಈ ಇವರಿಬ್ಬರ ಸಂಯೋಗ ಅನ್ನೋದು ಸಿಂಹರಾಶಿಯಲ್ಲಿ ನಡೀತಾ ಇದೆ. ಈ ಎರಡೂ ಗ್ರಹಗಳು ಮುಖ್ಯಕ್ಕೆ ಕೋಪಕ್ಕೆ, ಆವೇಶಕ್ಕೆ, ಯುದ್ಧಕ್ಕೆ ಕಾರಕನಾಗಿರುವಂತಹ ಒಂದು ಯಾವುದೇ ವಿಷಯದಲ್ಲಿ ಹಿಂದೆ ಮುಂದೆ ನೋಡದೆ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳಿಗೆ ಇಳಿಯುವಂತಹ ಕಾರಕತ್ವವನ್ನು ಹೊಂದಿರ್ತಾರೆ ಕುಜ ಮಹಾಶಯರು. ಒಂದು ಹೋರಾಟ, ಒಂದು ಸಂಘರ್ಷ, ಒಂದು ಯುದ್ಧ, ಅಗ್ರೆಸಿವ್ನೆಸ್, ಕೋಪ ಅನ್ನೋದು ಜಾಸ್ತಿ ಆಗೋದಕ್ಕೆ ಈ ಕುಜನ ಕಾರಕತ್ವವಾಗಿರುತ್ತೆ. ಅದೇ ರೀತಿ ಕೇತು ಕಾರಕತ್ವಗಳನ್ನು ನಾವು ನೋಡುವುದಾದರೆ ಒಂದು ಮನಸ್ಸಿನಲ್ಲಿ ಏನೋ ಒಂದು ಅಸಮಾಧಾನ, ಎಷ್ಟೇ ಇದ್ದರೂ ಏನೇ ಇಲ್ಲ ಅನ್ನುವಂಥ ಕೊರಗುವಂತಹ ಕೆಲವೊಂದು ಡಿಸ್ಕಂಫರ್ಟ್ ಆಗಿರ್ಬೋದು. ಮತ್ತು ಕೆಲವೊಂದು ವಿಷಯಗಳಲ್ಲಿ ವೈರಾಗ್ಯ, ಈ ಜೀವನ ಬೇಡ, ಸಂಸಾರ ಏನಕ್ಕೆ ಈ ಹೋರಾಟ ಅನ್ನುವಂತಹ ಒಂದು ಕ್ವೈಟ್ ಆಪೋಸಿಟಲ್ಲಿರುವಂತಹ ವಿಷಯಗಳು, ಅಸಮಾಧಾನ, ಅಸಂತೃಪ್ತಿ, ಈ ರೀತಿ ಕೆಲವೊಂದು ವಿಷಯಗಳನ್ನು ಕೂಡಿರುವಂತಹ ಕೇತು. ಇವರಿಬ್ಬರ ಈ ಸಂಚಾರ ಅನ್ನೋದಾಗಿರ್ಬೋದು, ಸಿಂಹರಾಶಿಯಲ್ಲಿ ಅಗ್ನಿತತ್ವ ರಾಶಿ ಆಗಿರುವಂತಹ ಈ ರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ವಿಸ್ಫೋಟಕಾರಿಯಾಗಿರುತ್ತೆ, ದ್ವಾದಶ ರಾಶಿಗಳಲ್ಲಿ ಅವರಿರುವಂತಹ ಸ್ಥಾನಮಾನಗಳಿಂದ 51 ದಿನಗಳಲ್ಲಿ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು. ಕೆಲವೊಂದು ಕ್ರಮಗಳು ಅಚಾನಕ್ಕಾಗಿ ಆಗಿಬಿಡುತ್ತಾ ಇರುತ್ತೆ, ಹೇಳೋಕೆ ಆಗಲ್ಲ. ಯಾವ ಸಂದರ್ಭ, ಏನು ವಿಶೇಷ ನೋಡಿರ್ತೀರ. ನಿನ್ನೆ ದಿನದಂದು ನಡೆದಿರುವಂತಹ ಕ್ರೀಡಾಂಗಣ ಮೈದಾನದಲ್ಲಿ ಬೆಂಗಳೂರಲ್ಲಿ ನಡೆದಿರುವಂತಹ ಒಂದು ಘಟನೆ, ಅವರು ಹೋಗಿರುವಂತಹ ಉದ್ದೇಶ ಏನು, ಅಲ್ಲಿ ನೆಲೆಸಿರುವಂತಹ ಉದ್ದೇಶ ಏನು, ಆ ವಿಷಯವನ್ನು ನೋಡೋದಕ್ಕೆ ಆ ವಿಜಯಯಾತ್ರದಲ್ಲಿ ಬರುವಂತಹ ಕ್ರೀಡಾಪಟುಗಳನ್ನು ನೋಡುವುದು ಅನ್ನೋದು ಒಂದೇ ಸ್ಮಾಲ್ ಕನ್ಸರ್ನ್. ಅದನ್ನಿಟ್ಕೊಂಡು ಆ ಕಾಲು ತುಳಿತ ಆಗಿರ್ಬೋದು, ಎಷ್ಟೋ ಕುಟುಂಬಗಳಲ್ಲಿ ಆಗಿರುವಂತಹ ಆ ಕೆಲವೇ ನಿಮಿಷಗಳಲ್ಲಿ ಆಗಿರುವಂತಹ ದುರಂತ, ಯಾರು ಬದಲು ಯಾರು ಸಮಾಧಾನ ನೀಡ್ತಾರೆ ಇಂತಹ ಸಂದರ್ಭಗಳಲ್ಲಿ? ಏನಾದರೂ ಯುದ್ಧ ಮಾಡಿದ್ರೆ ಒಂದು ರೀಸನ್ ಇದೆಯಾ? ಏನಾದರೂ ಅನಾವಶ್ಯಕವಾಗಿ ಯಾರಾದರೂ ಅದೇನೂ ಇಲ್ಲ. ಅನಾವಶ್ಯಕವಾಗಿ ಅಚಾನಕ್ಕಾಗಿ ಅಲ್ಲಿ ಹೋದರು, ಪ್ರಯತ್ನ ಮಾಡಿದ್ರು, ಒಳಗಡೆ ಎಂಟ್ರಿ ಮಾಡಬೇಕು ಅಂತ ಕಾಲು ತುಳಿತ ನಡೀತು. ಅದ್ಭುತ. ಎಷ್ಟೋ ಕನಸುಗಳನ್ನು ಕಟ್ಕೊಂಡಿರುವಂತಹ, ಎಷ್ಟೋ ವಿಷಯಗಳನ್ನು ಮಾಡಬೇಕಾದ ಕೆಲವೊಂದು ವಿಷಯಗಳಿಂದ ಕೆಲವೊಂದು ಕುಟುಂಬಗಳು ಈ ದಿನ ಶೋಕತಪ್ತ ಹೃದಯಗಳಾಗಿ ಎಷ್ಟೋ ಬಾಧೆಯನ್ನು, ಎಷ್ಟು ದಿನಗಳ ಅವರ ಜೀವ ಇರೋಂಥವರೆಗೂ ಅವರನ್ನು ರೀಪ್ಲೇಸ್ಮೆಂಟ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಕುಜ ಕೇತು ಸಂಚಾರ ಅನ್ನೋದು ಕೆಲವೊಂದು ಆಕಸ್ಮಿಕ ಘಟನೆಗಳಿಗೆ, ಆಕಸ್ಮಿಕ ವಿಷಯಗಳಿಗೆ ಈ ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳಬೇಕಾಗಿರುತ್ತೆ. ಅದರಲ್ಲಿ ಈ ಹೇಳ್ತಾ ಇರುವಂತಹ ಮೀನರಾಶಿಯವರು ಯಾವ ವಿಷಯದಲ್ಲಿ ಹುಷಾರಾಗಿರಬೇಕು, ಯಾವ ವಿಷಯದಲ್ಲಿ ಪ್ರಿಕಾಷನ್ಸ್ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ನಮ್ಮಲ್ಲಿ ಶ್ರೀ ಮಹಾಲಕ್ಷ್ಮಿ ಆಕರ್ಷಣೆ ಮಾಡಲು ಶ್ರೀ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು, ಸಾಲದ ವಿಷಯಗಳಾಗಿರಬಹುದು, ಅಥವಾ ಎಷ್ಟೇ ಆದಾಯ ಬಂದರೂ ಕೆಲವೊಂದು ಖರ್ಚುಗಳು ಕೊಟ್ಟಿರುವಂತಹ ಹಣ ಹಿಂಪಡೆಯೋದಕ್ಕೆ ತುಂಬ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಾಕಷ್ಟು ಜನರು ಈ ನೇರವಾಗಿ ನಮ್ಮಲ್ಲಿ ದೂರವಾಣಿಯಿಂದ ಮಾತಾಡುವಾಗ ಹೇಳ್ತಾ ಇರ್ತಾರೆ, ಯಾವ ರೀತಿ ಖರ್ಚೇ ಹೊಳಿತಾ ಇಲ್ಲ, ಹಣಕಾಸಿನ ಸೌಲಭ್ಯಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅಂತಹ ವ್ಯಕ್ತಿಗಳಿಗೋಸ್ಕರ, ಆಸಕ್ತಿ ಇದ್ದವರಿಗೋಸ್ಕರ ನಾವು ಶ್ರೀ ಮಹಾಲಕ್ಷ್ಮಿ ಆಕರ್ಷಣ ಸಂಗ್ರಹ ಅನ್ನುವುದು, ಅಂದರೆ 9 ಅಂದರೆ ನವವಿಧವಾಗಿರುವಂತಹ ಕೆಲವೊಂದು ಅಪರೂಪ ವಿಶೇಷವಾಗಿರೋ ಶಕ್ತಿ ತುಂಬಿರುವಂತಹ ಶ್ರೀ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವಂತಹ ಈ ವಸ್ತುಗಳನ್ನು ಒಂದು ಕಿಟ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತದೆ. ಇದನ್ನು ನೀವು ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಾಗಿರ್ಬೋದು, ನಿಮ್ಮ ಗೃಹಗಳಲ್ಲಾಗಿರ್ಬೋದು, ಪ್ರತಿನಿತ್ಯವೂ ಧೂಪದಿಂದ, ಶುಕ್ರವಾರದಂದು ಪ್ರತ್ಯೇಕ ಆರಾಧನೆಯಿಂದ ನೀವು ಮಾಡಿಕೊಂಡರೆ ಕೆಲವೇ ವಾರಗಳಲ್ಲಿ ನೀವು ಆ ಪಾಸಿಟಿವ್ ವೈಬ್ರೇಷನ್, ಆ ಪಾಸಿಟಿವ್ ಅನ್ನೋದು ನಿಮಗೆ ಹಣಕಾಸಿನ ವಿಷಯಗಳಲ್ಲಿ ಅನುಕೂಲವಾಗುತ್ತೆ ಅನ್ನುವ ವಿಷಯಗಳನ್ನು ಹೇಳುತ್ತಾ, ಆಸಕ್ತಿ ಇದ್ದವರು ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಆಸಕ್ತಿ ಇದ್ದವರು ನೀವು ಆರ್ಡರ್ ಮಾಡ್ಕೊಳ್ಳಿ.
ಆರ್ಡರ್ ಮಾಡಿಕೊಂಡ್ರೆ ನೀವು ಕೊರಿಯರ್ ಮುಖಾಂತರ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮುಖಾಂತರ ನಿಮಗೆ ಕೆಲವೇ ದಿನಗಳಲ್ಲಿ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳುತ್ತಾ, ಮೀನರಾಶಿಯವರಿಗೆ ಈ ಕುಜ ಕೇತು ಸಂಚಾರ ಯಾವ ವಿಷಯಗಳಲ್ಲಿ ಮತ್ತು ಅನುಕೂಲವಾಗಿದೆ ಅಂತ ನೋಡುವುದಾದರೆ, 6ನೇ ಮನೆಯಲ್ಲಿ ಷಷ್ಠಮ ಭಾವ ಅಂದರೆ ನಮಗೆ ಋಣ ರೋಗ ಶತ್ರುಸ್ಥಾನವಾಗಿರುತ್ತೆ. ಅಂತಹ ಭಾವದಲ್ಲಿ ಮುಖ್ಯವಾಗಿ ಮೀನರಾಶಿಯವರಿಗೆ ಈ ಕುಜ ಕೇತು ಸಂಚಾರ ಅನ್ನೋದು ಕೆಲವೊಂದು ವ್ಯಕ್ತಿಗಳಿಗೆ ಅದ್ಭುತವಾಗಿರುತ್ತೆ. ಈ ಸಂದರ್ಭದಲ್ಲಿ ಸ್ಪರ್ಧೆ ಅಂತ ಬಂದಾಗ, ಒಂದು ಪ್ರಯತ್ನ ಅಂತ ಬಂದಾಗ, ಈಗ ತುಂಬ ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿತಾ ಇರ್ತಾರೆ. ಈ 51 ದಿನಗಳ ಕಾಲ ಮೀನರಾಶಿಯವರಿಗೆ ಯಾವುದಾದ್ರೂ ಒಂದು ಉದ್ಯೋಗಕ್ಕೋಸ್ಕರ, ಒಂದು ಎಂಟ್ರೆನ್ಸ್ಗೋಸ್ಕರ, ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದಕ್ಕೋಸ್ಕರ, ಗೌರ್ಮೆಂಟ್ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಮೀನರಾಶಿ ಜಾತಕದವರಿಗೆ, ಈ ಉತ್ತಮ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಕುಜ ಮತ್ತು ಕೇತು ಸಂಚಾರ 6ನೇ ಮನೆಯಲ್ಲಿ ನಿಮಗೆ ವಿಶೇಷವಾಗಿರುವಂತಹ ಒಂದು ಸಕ್ಸಸ್ನ ಕೊಡುತ್ತೆ. ಅದ್ಭುತವಾಗಿ ನಿಮಗೆ ಉತ್ತಮ ಅಂಕಗಳನ್ನು ಪಡೆಯೋದ್ರಿಂದ, ಉತ್ತಮ ರ್ಯಾಂಕ್ಗಳನ್ನು ಪಡೆಯೋದ್ರಿಂದ ಈ ಕಾಲ ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೊಸ ವಿದ್ಯಾಲಯಗಳಲ್ಲಿ ಹೊಸ ವಿದ್ಯಾ ವರ್ಷವನ್ನು ಆರಂಭ ಮಾಡ್ತಾ ಇರುವಂತಹ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಈ ಸೇವೆಯನ್ನು ಸಲ್ಲಿಸುವಂತಹ ಕೆಲವೊಂದು ಪ್ರೊಫೆಷನ್ಸ್ ಇರುತ್ತೆ. ಆ ಪ್ರೊಫೆಷನ್ಸ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಇವರಿಗೆ ಉತ್ತಮವಾಗಿರುತ್ತೆ. ಇವರಲ್ಲಿರುವಂತಹ ಪ್ರತಿಭೆಗೆ, ಇವರಲ್ಲಿರುವಂತಹ ಆ ಹೋರಾಟ ಧೀರತ್ವಕ್ಕೆ ಸಿಗುವಂತಹ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಗುರುತಿವೆ ಆಗಿರ್ಬೋದು, ಪ್ರಶಂಸೆಗಳಾಗಿರ್ಬೋದು, ಹುದ್ದೆಗಳಾಗಿರ್ಬೋದು ಅನುಕೂಲವಾಗಿರೋದಕ್ಕೆ ಈ ಪ್ರೊಫೆಷನ್ಸಲ್ಲಿ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ ಅದೇ ರೀತಿ ಶತ್ರು ಸ್ಥಾನ ಆಗಿರೋದ್ರಿಂದ 6ನೇ ಮನೆ, ಅದೇ ರೀತಿ ಶತ್ರುಗಳು ಕೂಡ ತುಂಬ ಬಲವಾಗಿರ್ತಾರೆ. ಯಾರನ್ನು ನಮಗೆ ಗ್ರಹ ಬಲ ಇದೆ, ಮತ್ತೊಂದು ವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸದಿಂದ ಹಿಂದೂ ಮುಂದೆ ನೋಡದೆ ದಾಳಿಗೆ ಇಳಿಯೋದು, ಅಥವಾ ಶತ್ರುಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಈ ಸಂದರ್ಭದಲ್ಲಿ. ಆದ್ದರಿಂದ ಈ ಶತ್ರು ಸ್ಥಾನ ಕೂಡ ಬಲವಾಗಿರೋದ್ರಿಂದ ಅವರನ್ನು ನೀವು ದಾಳಿ ಮಾಡೋ ಮುಂಚೆ ಅಥವಾ ಅವರನ್ನು ನೀವು ಫೇಸ್ ಮಾಡೋ ಮುಂಚೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಅಟ್ಯಾಕ್ ಮಾಡೋದಾಗಿರ್ಬೋದು, ಅಥವಾ ಅವರನ್ನು ಸರಿಯಾಗಿ ಉತ್ತರ ನೀಡುವಂತಹ ಸಂದರ್ಭದಲ್ಲಿ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಆರ್ಮಿಯಲ್ಲಿ ಇರುವಂತಹ ವ್ಯಕ್ತಿಗಳು, ನಮ್ಮ ದೇಶ ರಕ್ಷಣೆ ಮಾಡ್ತಾ ಇರುವಂತಹ ಯೋಧರು ಈ ಕೆಲವೊಂದು ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಅದೇ ರೀತಿ ಯಾವುದೇ ರೀತಿ ಅನಾವಶ್ಯಕವಾಗಿರುವಂತಹ ವಾದ ವಿವಾದಗಳಿಗೆ, ಅದು ಯಾರ ಜೊತೆನೂ ಸರಿ, ಈ ಮೀನರಾಶಿ ಜಾತಕರು ಸಹೋದ್ಯೋಗಿಗಳ ಅವರ ಜೊತೆ ಮಾತನಾಡುವಂತಹ ಸಂದರ್ಭಗಳಲ್ಲಿ, ಈ ಕೆಲವೊಂದು ಕಾಂಪಿಟೇಟರ್ಸ್ ಹತ್ರ ಮಾತಾಡುವಂತಹ ಸಂದರ್ಭಗಳಲ್ಲಿ, ಈ ಈಗೋಗೆ ಧಕ್ಕೆ ಬರುವಂತಹ ಮಾತಾಡೋದು, ಅತಿ ವಿಶ್ವಾಸದಿಂದ, ಅತಿ ಆತ್ಮವಿಶ್ವಾಸದಿಂದ ಮಾಡೋದು, ಆಡಂಬರವಾಗಿ ಹೆಚ್ಚಾಗಿ ಹೇಳ್ಕೊಳ್ಳೋದು ಬೇಡ. ಆದ್ದರಿಂದ ಎಷ್ಟು ಸಿಂಪ್ಲಿಸಿಟಿಯಾಗಿ, ಎಷ್ಟು ಡಿಸಿಪ್ಲಿನ್ಡಾಗಿ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ವೃತ್ತಿ ಧರ್ಮವನ್ನು ಪಾಲಿಸಲೇಬೇಕಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಸಂಬಂಧಗಳನ್ನು ಕಾಪಾಡೋದಕ್ಕೂ ಅಷ್ಟೇ ಈ ತುಂಬ ತಾಳ್ಮೆಯಿಂದ ಕೆಲವೊಂದು ವ್ಯಕ್ತಿಗಳ ಅನಾವಶ್ಯಕವಾಗಿ ವಾದ ವಿವಾದಗಳಿಗೆ, ಆರ್ಗ್ಯುಮೆಂಟ್ಸ್ಗೆ ನೀವು ದಾರಿ ಕೊಡಬೇಡಿ. ಇನ್ನು ರೋಗ ಸ್ಥಾನ ಆಗಿರುವಂತಹ 6ನೇ ಮನೆ, ಆರೋಗ್ಯದ ಬಗ್ಗೆ, ಆಹಾರ ಬಗ್ಗೆ ಕಾಳಜಿ ಇರಲಿ. ಮುಖ್ಯವಾಗಿ ಸಾತ್ವಿಕ ಮನೆಯಲ್ಲೇ ಮಾಡಿರುವಂತಹ ಬಹಳಷ್ಟು ಸಮಯ ಮನೆಯಲ್ಲೇ ಮಾಡಿರುವಂತಹ ಆಹಾರ ಸೇವನೆಯನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಹೊರಗಡೆ ಡ್ಯೂಟಿ ಮಾಡ್ತಾಯಿದ್ದೀವಿ, ಹೊರಗಡೆ ಫುಡ್ ತಗೊಳ್ಳೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಜಂಕ್ ಫುಡ್, ಫ್ರೈಡ್ ಫುಡ್ಡು, ಬೇಕರಿ ಫುಡ್ಡು, ಈ ಸ್ಟೋರ್ ಮಾಡಿರುವಂತಹ ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಕೆಲವೊಂದು ಅಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಜೀರ್ಣಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ಆಹಾರದ ವಿಷಯದಲ್ಲಾಗಿರ್ಬೋದು, ನಿಮಗಿರುವಂತಹ ಕೆಲವೊಂದು ಅಭ್ಯಾಸಗಳ ವಿಷಯದಲ್ಲಾಗಿರ್ಬೋದು, ಈ ಸಂದರ್ಭದಲ್ಲಿ ಕೆಲವೊಂದು ಸಮಯ ಈ ಹವ್ಯಾಸಗಳು ಈ ವಿಷಯಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಆರೋಗ್ಯವಂತರಾಗಿರಬೇಕು ಈ 51 ದಿನಗಳ ಕಾಲ ಅಂತ ಹೇಳುತ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ
ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಮೀನರಾಶಿಯವರು ಪ್ರತಿನಿತ್ಯವೂ ಶ್ರೀ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡುವುದು, ಅಥವಾ ಶ್ರೀ ವಿನಾಯಕ ಸ್ವಾಮಿ ಗಣಪತಿಯೇ ನಮಃ ಅನ್ನುವಂತಹ ಈ ಮಹಾಗಣಪತಿ ಬೀಜಾಕ್ಷರ ಮಂತ್ರವನ್ನು 108 ಬಾರಿ ಪಾಠನೆ ಮಾಡುತ್ತಾ, ಶ್ರೀ ನೃಸಿಂಹ ಕರಾವಲಂಬ ಅನ್ನುವಂತಹ ಒಂದು ಸ್ತೋತ್ರ ಬರುತ್ತೆ, ಆ ನೃಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡುತ್ತಾ ಈ ಸಂದರ್ಭದಲ್ಲಿ ನೀವು ಈ ಪರಿಹಾರಗಳನ್ನು ಪಾಲಿಸುತ್ತಾ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕುಜನೆಗೆ ಸಂಬಂಧಪಟ್ಟಿರುವಂತಹ ಕೆಂಪು ತೊಗರಿಬೇಳೆ ಇರುತ್ತೆ, ಅದರ ಜೊತೆಗೆ ಕೆಂಪು ವಸ್ತ್ರ ಅನ್ನು ಸೇರಿಸಿ ಈ ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸುವಂತಹ ಬ್ರಾಹ್ಮಣೋತ್ತಮರಿಗೆ ನೀವು ದಾನವಾಗಿ ನೀಡುವುದರಿಂದ ಸಾಕಷ್ಟು ಕುಜನ ಮತ್ತು ಆಶೀರ್ವಾದವನ್ನು ನೀವು ಪಡೆಯಬಹುದು. ಮತ್ತಷ್ಟು ಶುಭ ವಿಷಯಗಳು ನಡೆಯಲಿ ಅಂತ ಪ್ರಾರ್ಥಿಸುತ್ತಾ, ಓಂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.